ಅಂದಂಗೆ ಅಳಿಯಂದ್ರೆ ಮತ್ತೇನು ಸಮಾಚಾರ? ಹಾಂ ರೀ ಮಾವರ, ಸಮಾಚಾರ ಐತಿ. ಅದಕ್ಕೋಸ್ಕರನ ಬಂದೀವಿ. ನಿಮ್ಮ ಜೊತೆ ಎಲ್ಲ ಮಾತಾಡಬೇಕಾಗಿತ್ತು. ಅದಕ್ಕೆ ಎಲ್ರಿಗೂ ಬಾ ಅಂತ ಹೇಳಿ ಕಳಿಸಿದ್ದೀರಿ ಇಲ್ಲಿಗೆ. ಹೌದಾ ರೀ ಅಳಿಯಂದ್ರೆ, ಮನ್ಯಾಗೆಲ್ಲ ಬರೋಬ್ಬರಿ ಐತಿಲ್ರಿ? ನಮ್ಮ ನೇತ್ರವೆಲ್ಲ ಹೊಂದ್ಕೊಂಡು ಹೊಂಟಾಳಲ್ಲ, ಏನೂ ತೊಂದರೆ ಏನಿಲ್ಲಲ್ರಿ? ಅಯ್ಯೋ ಮಾವಾರ, ಅದ್ರ ಬಗ್ಗೆ ಏನಿಲ್ರಿ. ನೇತ್ರ ನಮ್ಮ ಮನೆಗೆ ಫುಲ್ಲು ಹೊಂದ್ಕೊಂಡು ಹೊಂಟಾಳ ನೋಡ್ರಿ. ನೇತ್ರ ಇಲ್ಲ ಅಂದ್ರೆ ನಮ್ಮ ಮನೆ ನಡೆಯೋದೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ನಮ್ಮ ಡ್ಯಾಡಿ ಮಮ್ಮಿ ಅಂತೂ ನೇತ್ರನ ಹೊಗಳದ. ನೇತ್ರ ಬಂದಾಗಿಂದ ನಮ್ಮ ಮನ್ಯಾಗ ಖುಷಿ ನೆಮ್ಮದಿ ಎಲ್ಲ ಇನ್ನೂ ಜಾಸ್ತಿ ಆಗಿತ್ತು ನೋಡ್ರಿ. ಅಬ್ಬಾ ಅಳಿಯಂದ್ರ, ನಿಮ್ಮ ಮಾತು ಕೇಳಿ ನಮ್ಗಂತೂ ಹಾಲು ಕುಡಿದಷ್ಟು ಸಂತೋಷ ಆಯ್ತು ನೋಡ್ರಿ. ಕೊಟ್ಟ ಮನೆಗೆ ಹೆಣ್ಮಕ್ಳು ಚಂದನತ್ತಂಗೆ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋದ್ರೆ ಹೆತ್ತ ತಂದೆ ತಾಯಿಗೆ ಅದಕ್ಕಿಂತ ಖುಷಿ ಇನ್ನೇನೈತಿ ಹೇಳ್ರಿ. ಮತ್ತೇನು ಹೇಳ್ರಿ ಅಳಿಯಂದ್ರೆ? ಮಾವರ, ನಾನೇನು ಅನ್ಕೊಂಡೀನಿ ಅಂದ್ರೆ, ನಾನು ಈ ಮನೆ ಅಳಿಯ ಆಗಿರ್ಬೋದು, ಆದರೂ ಈ ಮನೆ ಮಗನ ಅಂತ ಅನ್ಕೊಂಡೀನಿ. ಅಷ್ಟೇ ಅಲ್ಲದೆ ಈ ಮನ್ಯಾಗ ಕೆಲವೊಂದು ನಿರ್ಧಾರನ ನಾನು ತೊಗೋಬೋದು ಅಂತ ಅನ್ಕೊಂಡೀನಿ. ನಾನು ಈ ಮನೆಯಲ್ಲಿ ಯಾವುದೇ ನಿರ್ಧಾರ ತೊಗೊಂಡ್ರು ನೀವು ಅದಕ್ಕೆ ಒಪ್ಕೋತೀರಿ ಅಂತ ನನಗೆ ನಂಬಿಕೆ ಐತಿ. ಅದ್ರ ಆಧಾರದ ಮೇಲೆ ನಾನೊಂದು ನಿರ್ಧಾರ ತೊಗೊಂಡ್ರೀನಿ. ನಿಮ್ಗೆಲ್ಲರೂ ಹೇಳ್ತೀನಿ, ನೀವೆಲ್ಲರೂ ಒಪ್ಕೋತೀರಿ ಅಂತ ಅನ್ಕೊಂಡೀನಿ. ಏನಂತೀರಿ ಹೇಳಿ ಮಾವರ ಇದಕ್ಕೆ? ಅಯ್ಯ ಅಳಿಯಂದ್ರೆ, ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಂದ್ರೆ, ನಾವಂತೂ ನಿಮ್ಮನ್ನು ನಮ್ಮ ಮಗ ಅಂತನ ಅನ್ಕೊಂಡಿವ್ರಿ. ನಿಜ ಹೇಳ್ಬೇಕಂದ್ರೆ ನಮಗೆ ನೀವು ಸಿಕ್ಕಿದ್ದು ಅಳಿಯ ಸಿಕ್ಕಂಗಾಗಿಲ್ರಿ, ಮಗನ ಸಿಕ್ಕಂಗಾಗಿತ್ತು ನೋಡ್ರಿ. ನೀವು ನಮ್ಮ ಮನೆ ಬಗ್ಗೆ ಏನೇ ನಿರ್ಧಾರ ತೊಗೊಂಡ್ರು ಅದನ್ನು ನಮ್ಮ ಮನೆ ಒಳ್ಳೇದಕ್ಕ ಅನ್ನೋದು ನಮಗೆ ಗೊತ್ತೈತ್ರಿ. ನೀವು ಏನೇ ನಿರ್ಧಾರ ತೊಗೊಂಡ್ರು ನಮ್ಗೆ ಅದ್ರದ್ದು ಬಗ್ಗೆ ಒಪ್ಪಿಗೆ ಐತೆ ನೋಡ್ರಿ, ಏನೂ ತಕರಾರಿಲ್ಲ. ಹ್ಞೂ ರೀ ಅಳಿಯಂದ್ರೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನೀವು ಯಾವುದೇ ನಿರ್ಧಾರ ತೊಗೊಂಡ್ರು ನಮ್ಮ ಒಪ್ಪಿಗೆ ಐತೆ ನೋಡ್ರಿ, ನಮ್ಮೆಲ್ಲರದು ಒಪ್ಪಿಗೆ ಐತೆ ನೋಡ್ರಿ. ಏನು ಹೇಳ್ರಿ ಅಳಿಯಂದ್ರೆ, ಏನು ನಿರ್ಧಾರ ತೊಗೊಂಡಿರಿ? ದಯವಿಟ್ಟು ನಾನು ಏನು ಹೇಳ್ತೀನಿ, ನಾ ಹೇಳೋ ಮಾತನ್ನು ಎಲ್ಲರೂ ತಾಳ್ಮೆಯಿಂದ ಕೇಳ್ರಿ. ಯಾವುದೇ ಕಾರಣಕ್ಕೂ ಸಿಟ್ಟಾಗಕ್ಕೆ ಹೋಗ್ಬೇಡ್ರಿ, ಹಾಗೆ ಬೇಜಾರಾಗೋದಕ್ಕೆ ಹೋಗ್ಬೇಡಿ. ನಾನೆಲ್ಲ ಹೇಳಿದ ಮೇಲೆ ನಿಮ್ಗೆ ಏನಾದರೂ ಬೇಜಾರು ಅನಿಸಿದ್ರೆ ನೇರವಾಗಿಯೇ ಹೇಳ್ರಿ, ನಡೆಯುತ್ತೆ. ಸರಿ ಆಯ್ತು ಹೇಳಿ ಅಂದ್ರೆ ಹೇಳ್ರಿ, ನೀವು ಮೊದಲು ಏನನ್ನೋದು. ಬರ್ರಿ ಒಳಗಡೆ ಬರ್ರಿ. ಅಳಿಯಂದ್ರ, ಇವನೆಲ್ಲಿ ಸಿಕ್ಕ ನಿಮ್ಗೆ? ಓ, ಈ ಮನೆ ಹೊಕ್ಕೊಳಕ ನಾವ್ಯಾರು ಬ್ಯಾಡ್ ಅಂದಿದ್ದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಾನನ್ರಿ ಇವನು. ಅಳಿಯಂದ್ರ, ನಿಮಗಿನ್ನ ಇವನ ಬಗ್ಗೆ ಗೊತ್ತಿಲ್ಲ. ನಂಬಿಕೆ ದ್ರೋಹಿಯದ ನೀವನು. ಇಂಥವನ ಜೊತೆ ನೀವು ಯಾವುದೇ ಕಾರಣಕ್ಕೂ ಸೇರಕ್ಕೆ ಹೋಗ್ಬೇಡ್ರಿ. ಇವನು ಮಾತನ್ನು ನಂಬಕ್ಕೆ ಹೋಗ್ಬೇಡ್ರಿ. ಊಸರುಳ್ಳಿ ಜಾತಿಯನ್ನು ಇವನು. ಅಳಿಯಂದ್ರ, ಯಾವುದೇ ಕಾರಣಕ್ಕೂ ಇವನನ್ನು ಮಾತ್ರ ನೀವು ನಂಬಕ್ಕೆ ಹೋಗ್ಬೇಡ್ರಿ. ಹಗರ ಇಲ್ಲ ಇವನು. ತನ್ನ ಬರೀ ರೊಕ್ಕ 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 ಅಂತಾನೆ. ರೊಕ್ಕಕ್ಕೋಸ್ಕರ ಹೆತ್ತ ತಂದೆ ತಾಯಿ ಇಡೀ ಮನೆಯವ್ರು ಎಲ್ರಿಗೂ ಮೋಸ ಮಾಡಿ ಹೋಗನ್ರಿ ಇವನು. ಇವನನ್ನ ಎದಕ್ಕೆ ಕರ್ಕೊಂಬಂದ್ರಿ ನೀವು ಇಲ್ಲಿಗೆ? ಲೇ, ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲೇ? ಈ ಮನೆಗೆ ಹೆಜ್ಜೆ ಇಡಬೇಡ ಅಂತ ಹೇಳಿದ್ದಿಲ್ಲ, ಮತ್ತೆ ಅಳಿಯಂದ್ರನ್ನ ಕರ್ಕೊಂಬಂದೇನೆ ಈ ಮನ್ಯಾಗ ಹೊಕ್ಕೊಳಕ? ಇಷ್ಟು ಧೈರ್ಯ ನಿನಗೆ? ನಡಿ ಇಲ್ಲಿಂದ ಮೊದ್ಲು. ಮಾವರ ಒಂದು ನಿಮಿಷ. ಇಲ್ಲಿಗೆ ಅವರೇ ನನ್ನನ್ನು ಕರ್ಕೊಂಡು ಬಂದಿಲ್ಲ, ಅಥವಾ ಅವರಾಗಿನೇ ಇಲ್ಲಿಗೆ ಬಂದಿಲ್ಲ. ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ. ಅದ ರೀ ಅಳಿಯಂದ್ರ, ಈ ಮನ್ಯಾಗ ಹೊಕ್ಕೊಳಕ ಬೇಕಲ್ಲ ದಾರಿ. ನಾವ್ಯಾರು ಬ್ಯಾಡ್ ಅಂತಂದಿವಲ್ಲ, ಅದಕ್ಕೆ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಾನ. ನೀವು ಅವನನ್ನ ಇಲ್ಲಿ ಕರ್ಕೊಂಬರಂಗ ಮಾಡಾನವ. ಅಯ್ಯ ಹಗರ ಇಲ್ಲ ರೀ ಅಳಿಯಂದ್ರ. ನೀವು ಯಾವುದೇ ಕಾರಣಕ್ಕೆ ಅವ್ನ ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ, ನಂಬಕ್ಕೆ ಹೋಗ್ಬೇಡ್ರಿ ಅಳಿಯಂದ್ರ. ನಮಗಂತೂ ನಮ್ಮೆಲ್ರಿಗೂ ಅವನ ಮೇಲೆ ಮನಸ್ಸ ಮುರಿದೋಗ್ಬಿಟ್ಟೈತೆ ನೋಡ್ರಿ. ನಮ್ಮ ಪಾಲಿಗೆ ಸತ್ತು ಹೋಗಾನಂತಂದು ನಾವಂತೂ ಸರ್ಕೊಂಡ್ಬಿಟ್ಟಿವಿ ನೋಡ್ರಿ. ಒಂದೇ ನಿಮಿಷ ರೀ ಮಾವರ, ಪ್ಲೀಸ್ ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಸುಮ್ಮನೆ ಇರ್ತೀರಾ? ಒಂದು 5 ನಿಮಿಷ ನನ್ನ ಮಾತು ಕೇಳಿ ಫಸ್ಟ್, ಆಮೇಲೆ ನೀವು ಮಾತಾಡಂತ್ರಿ ಅಂತ. ಅವರು ತಪ್ಪು ಮಾಡ್ಯಾರ, ನಾನೇನಿಲ್ಲ ಅಂತ ಹೇಳಾಕೊಂತಿಲ್ರಿ. ಆದ್ರೆ ಆಗಿರೋ ತಪ್ಪನ್ನು ಅವರ ಒಪ್ಕೊಳಕುಂತಾರಲ್ಲ, ಹೌದು ನನ್ನಿಂದ ತಪ್ಪಾಗಿದೆ, ಇನ್ಮೇಲೆ ಆ ತಪ್ಪನ್ನು ಮಾಡೋದಿಲ್ಲ ಅಂತ ಎಷ್ಟು ಪಶ್ಚಾತ್ತಾಪ ಪಡಾಕುಂತಾರ. ಇನ್ಮೇಲಾದರೂ ನೀವು ಅವ್ರನ್ನ ಮನೆಯೊಳಗೆ ಸೇರಿಸ್ಕೋಬೋದಲ್ವಾ ಮಾವರ? ಇವಾಗ ಅವರಿಗೆ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರದಾರ ಹೇಳ್ರಿ? ಅಳಿಯಂದ್ರ, ನಿಮಗಿನ್ನ ಅವನ ಬಗ್ಗೆ ಗೊತ್ತಿಲ್ಲ. ಅವ್ನು ಏನೇನು ತಪ್ಪು ಮಾಡೋಣ ಅನ್ನೋದು ನಿಮಗೆ ಗೊತ್ತಿಲ್ಲ. ಗೊತ್ತಾಗಿದ್ದಿದ್ರೆ ನೀವ ಅಲ್ಲಿ ಕಪಾಳ ಕೊಡೋದು ಅಲ್ಲಿಂದ ಅಲ್ಲೇ ದಬ್ಬ ಹಾಕ್ತಿದ್ರಿ. ಇಲ್ಲಿ ತನಕ ಮಾತ್ರ ಕರ್ಕೊಂಬರ್ತಿಲ್ಲಾಗಿದ್ರಿ ನೀವು. ಮಾವರ, ನನಗೆಲ್ಲ ಗೊತ್ತೈತ್ರಿ. ಅವ್ರು ಏನೇನು ಮಾಡಾರ, ಇಲ್ಲಿ ಮನೆಯಲ್ಲಿ ಏನೇನು ನಡೆದೈತಿ ಎಲ್ಲನೂ ನನಗೆ ಗೊತ್ತೈತ್ರಿ. ಎಲ್ಲ ಗೊತ್ತಿದ್ದು ತಿಳ್ಕೊಂಡನ ನಾನು ಇಲ್ಲಿ ತನಕ ಬಂದೀನಿ ರೀ. ಅಳಿಯಂದ್ರ, ನಮ್ಮ ಮನ್ಯಾಗ ಎಲ್ಲರೂ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ ಗೊತ್ತನ್ರಿ ಇವನ ಮೇಲೆ. ಎಲ್ಲರೂ ಪ್ರಾಣನ ಇಟ್ಟಿದ್ವಿ ಗೊತ್ತಾ. ಎಲ್ಲರೂ ಎಷ್ಟು ಕಷ್ಟಪಟ್ಟು ದುಡ್ದು ರೊಕ್ಕನ ಇವನಿಗೆ ಕೊಟ್ಟು ಇವನಿಗೆ ಶಾಲೆ ಕಲಿಸ್ತೀರಿ. ಅಂಥವ್ನು ಇವನು ನಮಗೆ ಈ ಮನೆ ಗುಡಿಸ್ಲ ಮನೆ, ನಿಮ್ಮ ತಾಯಲ್ಲಿ ರೊಕ್ಕಿಲ್ಲ ಏನಿಲ್ಲ ಅಂತಂದು ನನ್ನ ಗಂಡಗ ಈ ಮನೆಯಾಗಿರೋ ಎಲ್ರಿಗೂ ಅವಮಾನ ಮಾಡಿ ಹೋಗನ್ರಿ ಇವನು. ಇವನಿಗೆ ಸಂಬಂಧಗಳಿಗಿಂತ ದುಡ್ಡ ಮುಖ್ಯ ಆಗಿತ್ತರಿ ಇವನಿಗೆ. ಈಗ ಎಲ್ಲ ಕೈ ಚೆಲ್ಲಿ ಹೋಗೈತಲ್ಲ, ಉಪಾಸಿಗೆ ನಾವು ನೆನಪಾಗಿವಿ, ಅದಕ್ಕೆ ಬಂದಾನ್ರಿ ಇವ. ಇಲ್ಲಂದ್ರೆ ಇವನೇನು ಬರ್ತಿಲ್ಲಾಗಿದ್ದ. ಏನು ಮಾಡೋದ್ರಿ ಹತ್ತಿರ? ಎಲ್ಲರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ತಪ್ಪು ಮಾಡೋರೆ. ಒಬ್ಬೊಬ್ರದ್ದು ಸಣ್ಣ ತಪ್ಪಿರುತ್ತೆ, ಒಬ್ಬೊಬ್ರದ್ದು ದೊಡ್ಡ ತಪ್ಪಿರುತ್ತೆ ಅಷ್ಟೇ. ತಪ್ಪು ಮಾಡದೇ ಇರೋ ಅಂಥ ಜನ ಎಲ್ಲೂ ಇಲ್ರಿ. ಅಂದಮೇಲೆ ನೀವೇ ದೊಡ್ಡವರಾಗಿ ಅವರನ್ನು ಕ್ಷಮಿಸ್ಬೇಕ್ರಿ. ಇವಾಗ ನಿಮ್ಮನ್ನು ಬಿಟ್ಟರೆ ಅವರಿಗೆ ಯಾರದ್ದಾರೆ ಹೇಳ್ರಿ? ನೀವೆಲ್ಲರೂ ನನ್ನ ಮೇಲೆ ಗೌರವ ಇಟ್ಟಿದ್ರ, ನನ್ನ ಮಾತಿಗೆ ನೀವೆಲ್ಲರೂ ಒಪ್ಕೋತೀನಿ ಅನ್ನಂಗಿದ್ರ,
ದಯವಿಟ್ಟು ಅವ್ರನ್ನ ಈ ಮನೆಯಾಗಿರೋದಕ್ಕೆ ನೀವು ಮನಸ್ಸಾರೆ ಒಪ್ಕೋಬೇಕು. ಮೇಲಿನ ಮಾತಿಗೆ ಇಲ್ಲಾಂದ್ರೆ ನನ್ನ ಒತ್ತಾಯಕ್ಕೋಸ್ಕರ ಒಪ್ಕೊಳೋ ಹಾಗಿಲ್ಲ. ನನ್ನ ಮಾತಿಗೆ ಗೌರವ ಕೊಟ್ಟು ನೀವೆಲ್ಲರೂ ಮನಸ್ಸಾರೆ ಒಪ್ಕೋಬೇಕಂತ ನಾ ಕೇಳ್ಕೊಳಕ್ಕೆ ಕುಂತೀನಿ. ಇವಾಗ ಅವ್ರಿಗೆ ಗೊತ್ತಾಗಿತ್ತು ರೀ ಮಾವರ, ಅವ್ರು ಮಾಡಿದ್ದ ತಪ್ಪು, ನಾನು ಆ ಥರ ಮಾಡಬಾರ್ದಿತ್ತು, ನಮ್ಮ ಮನೆಯಲ್ಲಿರೋ ನನ್ನ ತಂದೆ ತಾಯಿಗೆಲ್ಲ ನಾನು ಮೋಸ ಮಾಡಬಾರ್ದಿತ್ತು ಅಂತಂದು ಅವ್ರು ಇವಾಗ ಭಾಳ ಪಶ್ಚಾತ್ತಾಪ ಪಡಾಕುಂತಾರೆ. ಇವಾಗ ಪಶ್ಚಾತ್ತಾಪ ಪಟ್ಟ ಮೇಲೆ ಅವರಿಗೆ ನೀವು ಕ್ಷಮಿಸಿ, ನೀವು ದೊಡ್ಡವರಾಗಬೇಕಿಲ್ರಿ. ಹಾಂ, ತಂದೆ ತಾಯಿಯಾಗಿ ನೀವ ಅವ್ರನ್ನ ದೂರ ತಳ್ಳಿದ್ರೆ ಮತ್ತು ಯಾರದಾರ ಹೇಳ್ರಿ ಅವ್ರ ಪಾಲಿಗೆ? ಹಾಂ, ದಯವಿಟ್ಟು ಅವ್ರನ್ನ ಒಪ್ಕೊರಿ. ಇದೊಂದು ಸಲ ನಾನು ನಿಮಗೆ ಏನು ಮಾತು ಕೊಡಾಕೊಂತೀನಿ, ಇನ್ಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ಅಂತಂದು. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಅಯ್ಯೋ ಅಂದ್ರೆ ನಮಗೆ ನಿಮ್ಮ ಮೇಲೆ ನಂಬಿಕೆ ಐತ್ರಿ. ನಿಮ್ಮನ್ನು ನಂಬಲಾರ್ದ ಮತ್ತೆ ಯಾರನ್ನು ನಂಬೇಕ್ರಿ? ಸ್ವಂತ ಮಗನ ನಮಗೆ ಮೋಸ ಮಾಡಿ ಹೋದಾಗ ನೀವು ಮುಂದೆ ನಿಂತು ಈ ಮನ್ಯಾಗ ಮದ್ವಿದು ಎಲ್ಲನೂ ಜವಾಬ್ದಾರಿ ತೊಗೊಂಡ್ರಿ. ನನ್ನ ಮಗಳನ್ನ ಚಂದನ ತಂದು ನೋಡ್ಕೊಳಕ್ಕೆ ಕುಂತೀರಿ. ನಮ್ಮ ಮನೆಗೆ ಎಷ್ಟೋ ಸಹಾಯ ಮಾಡಿರಿ ನೀವು. ಇವತ್ತು ನಾವು ಆರಾಮಾಗಿ 3 ಹೊತ್ತು ಊಟ ಮಾಡಕ್ಕೆ ಕುಂತೀವಿ ಅಂತಂದ್ರೆ, ಹೊಲ್ದಾಗೆಲ್ಲ ತರಕಾರಿ ಬೆಳೆಯಾಕ ಕುಂತೀವಿ ಅದಕ್ಕೆಲ್ಲ ನೀವ ಎಷ್ಟು ಹೆಲ್ಪ್ ಮಾಡಿರಿ ಅನ್ನೋದು ನಮಗೆ ಗೊತ್ತೈತ್ರಿ. ನಿಮ್ಮ ಮಾತನ್ನು ನಂಬಲಾರ್ದ ಮತ್ತೆ ಯಾರ ಮಾತನ್ನು ನಂಬೇಕು ಹೇಳ್ರಿ? ಹಂಗಾರೆ ದಯವಿಟ್ಟು ಮಾವರ ನಿಮ್ಮ ಕೈ ಮುಗಿತೀನಿ ಅತ್ತೆರ, ದಯವಿಟ್ಟು ಅವ್ರನ್ನ ಇದೊಂದು ಸಲ ಕ್ಷಮಿಸ್ಬಿಡ್ರಿ. ನೀವೆಲ್ಲರೂ ಅವ್ರನ್ನ ಕ್ಷಮಿಸಿದ್ರಂದ್ರೆ ಅವರಷ್ಟು ಖುಷಿ ಪಡೋರು ಯಾರಿಲ್ಲ. ಇನ್ಮೇಲೆ ಅವ್ರು ದುಡಿತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ, ಈ ಮನೆದು ಎಲ್ಲ ಜವಾಬ್ದಾರಿನೂ ಅವರ ತಗೋತಾರೆ. ದಯವಿಟ್ಟು ಇದು ಒಂದು ಸಲ ಕ್ಷಮಿಸ್ಬಿಡ್ರಿ ಮಾವರ ಅತ್ತೆರ, ಪ್ಲೀಸ್ ರೀ. ನನಗೋಸ್ಕರ ಇದೊಂದು ಸಲ ಮನಸಾರೆ ಅವ್ರನ್ನ ಕ್ಷಮಿಸ್ಬಿಡ್ರಿ. ಅವ್ರ ಜೊತೆ ಒಂದು 4 ಮಾತು ಮಾತಾಡ್ರಿ, ಅವರಿಗೂ ಖುಷಿ ಆಗುತ್ತೆ, ಧೈರ್ಯ ಬರುತ್ತೆ. ನಮ್ಮ ಮನೆಯವ್ರು ಅದಾರ ನನ್ನ ಜೊತೆಗೆ, ಇನ್ಮೇಲೆ ನಾನು ಅವ್ರನ್ನೆಲ್ಲನೂ ಚಂದನತೆಗೆ ನೋಡ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ಬರ್ತೈತ್ರಿ ಮಾವರ. ಪ್ಲೀಸ್ ರೀ. ಸರಿ ರೀ ಹೇಳಿ ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಅವನನ್ನು ಕ್ಷಮಿಸಾಕೊಂತೀವಿ. ಹಂಗೆ ಈ ಮನೆಯಾಗಿರಾಕ ಒಪ್ಪಿಗೆ ಕೊಡಾಕೊಂತೀವಿ ರೀ. ಅದು ನಿಮ್ಮ ಮಾತನ್ನು ನಂಬಿ ಅಷ್ಟೇ ರೀ. ಥ್ಯಾಂಕ್ಸ್ ರೀ ಮಾವರ, ನನ್ನ ಮಾತಿಗೆ ನೀವು ಬೆಲೆ ಕೊಟ್ಟಿರಲ್ಲ, ನಾ ತೊಗೊಂಡಿರೋ ನಿರ್ಧಾರಕ್ಕೆ ನೀವೆಲ್ಲರೂ ಒಪ್ಪಿಗೆ ಕೊಟ್ಟಿರಲ್ಲ, ನನಗಂತೂ ಭಾಳ ಖುಷಿ ಆಯ್ತು ರೀ. ಅಳಿಯಂದ್ರೆ ಇನ್ಮೇಲಾದರೂ ಈ ಮನ್ಯಾಗ ಮನೆ ಮಗ ಆಗಿ ಕೆಲವೊಂದು ಜವಾಬ್ದಾರಿನ ತೊಗೊಂಡು ಚಂದನ ತಂಗ ಹೊಂದ್ಕೊಂಡು ಹೋಗಂತ ಹೇಳ್ರಿ. ಇದೊಂದು ಸಲ ಏನು ನೀವು ಬಂದಿರಿ ಅಂತಂದು ಇಷ್ಟೆಲ್ಲ ಸಮಸ್ಯೆ ಬಗ್ಗೆ ಹರಿತ್ರಿ. ಆದ್ರೆ ಇನ್ನೊಂದು ಸಲ ಇದೇ ತಪ್ಪು ಮಾಡಿದ್ರೆ ಯಾರು ಅವ್ರನ್ನ ಕ್ಷಮಿಸಂಗಿಲ್ಲ ಅಂತ ಹೇಳ್ಬೇಡ್ರಿ. ಇಲ್ಲಪ್ಪ, ಇನ್ಮೇಲೆ ನಾನು ಯಾವತ್ತೂ ತಪ್ಪು ಮಾಡಂಗಿಲ್ಲ. ಇದೊಂದು ಸಲ ತಪ್ಪು ಮಾಡಿ ನನಗೆಲ್ಲ ಅನುಭವ ಆಗ್ಬಿಟ್ಟೈತಿ. ಮಾವರು ಹೇಳ್ದಂಗೆ ಅವ್ರ ಮಾತನ್ನು, ಅವ್ರ ನಂಬಿಕೆನ ನಾನು ನಿಜವಾಗ್ಲೂ ಉಳಿಸ್ತೀನಿ. ನಂಗೆ ನಿಜವಾಗ್ಲೂ ಪಶ್ಚಾತ್ತಾಪ ಆಗೈತಿ. ಇನ್ಮೇಲೆ ಯಾವತ್ತೂ ನಾನು ತಪ್ಪು ನಿರ್ಧಾರ ತೊಗೊಂಗಿಲ್ಲ, ನಿಮ್ಗೆ ಯಾರಿಗೂ ಮೋಸ ಮಾಡಂಗಿಲ್ಲ, ನೋವು ಮಾಡಂಗಿಲ್ಲ. ಯಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಯವ್ವ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಚಿಕ್ಕ ನೀವು ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡ್ರಿ. ಸರಿ ತಗೋಪ್ಪ, ಇನ್ಮೇಲಾರ ಚಂದನ ತಂಗ ನಿನ್ನ ಜೀವನನ ನೀನು ನೋಡ್ಕೊಂಡು ಹೋಗು, ಮತ್ತು ಯಾರಿಗೂ ಮೋಸ ಮಾಡೋಕೆ ಹೋಗ್ಬೇಡ. ಇದೊಂದು ಸಲ ಎಲ್ಲರೂ ಕ್ಷಮಿಸಾರ ನಿನ್ನನ್ನು. ಚಂದನ ತಂಗ ನಿನ್ನ ಜೀವನ ನೀನು ನೋಡ್ಕೊಂಡು ಹೋಗಪ್ಪ, ಅಷ್ಟೇ ಸಾಕು ನಮ್ಗೆ. ಅಂದಂಗೆ ಮಾವರ, ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಹೇಳಬೇಕಾಗಿತ್ತು. ಏನು ಹೇಳಿ ಅಂದ್ರೆ ಅದು ಮಾವರ, ನಿಮ್ಮ ಮಗಗೆ ಅಂದರೆ ಸುರೇಶ್ ಅವರಿಗೆ ನಮ್ಮ ಆಫೀಸಲ್ಲಿನೇ ಜಾಬ್ ಕೊಡ್ತಾ ಇದ್ದೀವಿ ನಾವು. ಮಾವರ, ಏನು ಹೇಳಾಕುಂತೀರಿ ನೀವು? ಹ್ಞೂ ರೀ, ನಿಮಗೆ ನಮ್ಮ ಆಫೀಸಲ್ಲಿನೇ ಜಾಬ್ ಕೊಡ್ತಾ ಇದ್ದೀವಿ. ನೀವು ಇನ್ಮೇಲೆ ಬೇರೆ ಎಲ್ಲ ಕಡೆ ಎಲ್ಲೆಲ್ಲೂ ಹೋಗಿ ಜಾಬ್ ಹುಡ್ಕೋ ಅವಶ್ಯಕತೆ ಇಲ್ಲ. ನಮ್ಮ ಆಫೀಸ್ನಲ್ಲಿನೇ ನೀವು ವರ್ಕ್ ಮಾಡ್ಕೋತಾ ಹೋಗ್ಬೋದು. ಮಾವರ, ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ರೀ. ನಿಮ್ಮ ಈ ಉಪಕಾರನ ನಾನು ಮಾತ್ರ ಯಾವತ್ತೂ ಮರೆಯಂಗಿಲ್ಲ ರೀ. ಭಾಳ ಥ್ಯಾಂಕ್ಸ್ ರೀ ಮಾವರ. ನೋಡ್ರಿ ಸುರೇಶ್ ಅವರೇ, ನನಗೆ ಈ ಗಿಂಕ್ಸ್ ಏನೂ ಬೇಡ. ನೀವು ಚಂದನ ತಂಗ ಜಾಬ್ ಮಾಡಿಕೊಂಡು ಈ ಮನೆಯಲ್ಲಿರೋ ಅತ್ತೆ ಮಾವ ಎಲ್ರೂ, ಮನೆಯಲ್ಲಿರೋ ಎಲ್ರಿಗೂ ನೀವು ಚಂದನ ತಂಗ ನೋಡಿಕೊಂಡು ಅವರೆಲ್ಲ ಖುಷಿಯಾಗಿರೋಂಗೆ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕ್ರಿ, ಮತ್ತೇನು ಬೇಡ ನಮ್ಗೆ. ಸರಿ ರೀ ಮಾವರ, ನೀವು ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡಿರಿ. ನೀವೇನು ಕೊಟ್ಟಿರಲ್ಲ ಮಾತನ್ನು, ಆ ಮಾತನ್ನು ನಿಜವಾಗ್ಲೂ ಉಳಿಸ್ಕೋತೀನಿ ರೀ. ಅವ್ವ ಅಪ್ಪ ಖುಷಿ ಆಯ್ತಾ ಈಗರ ಚಿಕ್ಕಿ? ನಿಮ್ಮೆಲ್ರಿಗೂ ಖುಷಿ ಆಯ್ತಾ? ಹ್ಞೂನವ್ವ, ಭಾಳ ಖುಷಿ ಆಯ್ತು. ಎಲ್ಲೋ ಒಟ್ಟಿನಲ್ಲಿ ಅವನಿಗೂ ಒಂದು ಒಳ್ಳೆಯದಾಗಿ ಅವನದು ಒಂದು ಜೀವನ ಕಟ್ಕೊಂಡಂಗಾದ್ರೆ ಅಷ್ಟೇ ಸಾಕು ನೋಡುವ. ನಮ್ಮನ್ನು ನೋಡ್ಕೊಲಿಕ್ಕೆ ಅಷ್ಟು ಹೊತ್ತು ಅವ್ನ ಜೀವನ ಅನ್ನೋದು ಅವ್ನ ಚಂದನ ತಂಗೆ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡ್ರವ ನಮ್ಗೆ. ನಮಗಂತೂ ಈ ಸಿಹಿ ಸುದ್ದಿ ಕೇಳಿ ಭಾಳ ಖುಷಿ ಆಯ್ತು. ಮನ್ಯಾಗ ಸಿಹಿ ಅಡುಗೆ ಮಾಡ್ತಿರ್ತಾಳ್ರಿ ಅಳಿ ಅಂದ್ರೆ ಆರಾಮಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡಕ್ಕೆ ಬರ್ತೈತಿ. ಅಯ್ಯೋ ಬ್ಯಾಡ್ರಿ ಹತ್ತಿರ, ನಾವು ಹೋಗ್ತೀವಿ ರೀ, ಇನ್ನೂ ಆಫೀಸ್ಗೆ ಹೋಗೋದೈತಿ, ಮತ್ತೆ ಟೈಮ್ ಆಗುತ್ತೆ. ಮತ್ತೆ ಯಾವಾಗ ಬರ್ತೀವಿ ತಗೋರಿ. ಅಯ್ಯೋ ಹಂಗಂದ್ರೆ ಹೆಂಗ್ರಿ ಹೇಳಿ ಅಂದ್ರೆ ಇಷ್ಟು ಒಳ್ಳೆ ಸುದ್ದಿ ಕೊಟ್ಟಿರಿ ನಮ್ಮ ಮನೆಗೆ. ಅದು ಅಲ್ದ ನಮ್ಮ ಮನೆ ಮಗ ವಾಪಸ್ ನಮ್ಮ ಮನೆಗೆ ಸೇರೋಂಗೆ ಮಾಡಿರಿ ನೀವು. ಇವತ್ತು ನೀವು ಊಟ ಮಾಡಲೇಬೇಕು, ಊಟ ಮಾಡ್ಕೊಂಡು ಹೋಗಾಕ ಬೇಕು. ಇಲ್ಲಾಂದ್ರೆ ಇವತ್ತೊಂದು ದಿನ ಆರಾಮಾಗಿದ್ದೆ ನಾಳೆ ಹೋಗಂತ್ರಿ. ದಯವಿಟ್ಟು ಹೇಳಿ ಅಂದ್ರೆ. ಅಯ್ಯೋ ಯವ್ವ, ಅಲ್ಲಿ ಮನ್ಯಾಗ ಅತ್ತಿ ಮಾವ ಇಬ್ಬರು ಅಕ್ಕಾರ, ಅದಕ್ಕೋಸ್ಕರ ನಾವು ಇವತ್ತು ಹೋಗಾಕ ಬೇಕಾದ್ರೆ ಊಟ ಮಾಡ್ಕೊಂಡು ಸಂಜೆ ಮುಂದೆ ಹೋಗ್ತೀವಂತವ. ಸರಿ ಆತವ, 5 ನಿಮಿಷ ಇರಿ, ನೀವು ಮಾತಾಡ್ಕೊತ ನಿಂತ್ಕೊಂಡ್ರಿ. ಅಷ್ಟ್ರಾಗ ನಾವು ಅಡುಗೆ ಮಾಡಿ ಮುಗಿಸ್ಬಿಡ್ತೀವಿ. ನಡಿಯವ್ವ, ನಾನೇ ಏನಾರು ಹೆಲ್ಪ್ ಮಾಡ್ತೀನಿ. ಅಳಿ ಅಂದ್ರೆ ನಿಮ್ಮಿಂದ ನಮ್ಮ ಮನ್ಯಾಗ ಖುಷಿನ ವಾಪಸ್ ಬಂದಂಗೆ ಆಯ್ತು ನೋಡ್ರಿ.
ನಿಜ ಹೇಳ್ಬೇಕಂದ್ರೆ ಅವನನ್ನು ಮನೆಯಿಂದ ಹೊರಗಡೆ ಹಾಕಿದ್ದೆ ನಮ್ಮೆಲ್ರಿಗೂ ಬೇಸರನ ಇತ್ರಿ. ಮನೆ ಮಗ ಹಿಂಗಾಗ್ಬಿಡ್ತಲ್ಲ ಅಂತ. ಆದ್ರೆ ಏನು ಮಾಡೋದ್ರಿ, ನಾವು ಕೆಲವೊಂದು ಸಲ ತಗೊಳ್ಳೋ ನಿರ್ಧಾರಗಳು ನಮಗೆ ನೋವು ಕೊಡ್ಬೋದು. ಆದ್ರೆ ಅವನ ಜೀವನ ಅವನ ಎಲ್ಲರೂ ನೋಡ್ಕೊಳ್ಳಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀರಿ. ಆದ್ರೆ ಇವಾಗ ನೀವು ಅವನಿಗೊಂದು ಕೆಲಸ ಕೊಟ್ಟು ಅವನು ವಾಪಸ್ ಮನೆ ಸೇರ್ಕೊಳ್ಳೋಂಗೆ ಮಾಡಿ ಅವನಿಗೊಂದು ಜವಾಬ್ದಾರಿ ಬರೋ ಹಂಗೆ ಮಾಡಿದ್ರಲ್ಲ, ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ನೋಡ್ರಿ. ಅಯ್ಯೋ ಮಾವರ, ಭಾಳ ದೊಡ್ಡ ಮಾತ್ರಿ ನಿಮ್ದು. ಹಾಗೆಲ್ಲ ಏನೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಜವಾಬ್ದಾರಿನ. ಈ ಮನೆ ಅಳಿಯ ಆದಮೇಲೆ ಮತ್ತು ಕೆಲವೊಂದು ಜವಾಬ್ದಾರಿನ ನಾನು ನಿರ್ವಹಿಸಲೇಬೇಕಾಗುತ್ತಾ. ಇದು ನನ್ನ ಜವಾಬ್ದಾರಿ ಅಷ್ಟೇ ರೀ ಮಾವರ. ನೀವೇನು ಬೇಜಾರಾಗಬೇಡ್ರಿ. ಇನ್ಮೇಲೆ ಸುರೇಶ್ ಅವರು ಈ ಮನೆ ಜವಾಬ್ದಾರಿನ ಎಲ್ಲ ತಾವ ನಿಭಾಯಿಸ್ಕೊಂಡು ಹೋಗ್ತಾರ. ಸರಿ ರೀ ಹೇಳಿ ಅಂದ್ರೆ ನೀವು ಮಾತು ಕೊಟ್ಟಿರಲ್ಲ, ನಿಮ್ಮ ಮಾತಿಗೆ ಯಾರಿಲ್ಲ ಅಂತ ಹೇಳ್ರಿ. ಎಲ್ಲ ಒಳ್ಳೇದಾಗುತ್ತೆ ತಗೋರಿ.